ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೆ ಬ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಯಾಕೆಂದರೆ ಚಂದ ಫ್ರೆಂಡ್ ಬಂದಿದ್ರು, ಅವರಿಗೆ ಅಡುಗೆ ಮಾಡಿ ಸೊ ಅವರು ಈವ್ನಿಂಗ್ವರೆಗೂ ಇದ್ರು. ಅದಕ್ಕೆ ನಂಗೆ ಸರಿಯಾಗಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಇವತ್ತು ಸಂಡೇ ಬ್ಲಾಗ್ ಮಾಡ್ತಾ ಇದ್ದೀನಿ ನಾನು. ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಇದ್ದ ತಕ್ಷಣ ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿದ್ದಾಯಿತು. ಜೀವ್ ಮತ್ತು ಚಂದು ಎಲ್ಲ ಆಟ ಆಡ್ತಿದ್ದಾರೆ. ಇವತ್ತು ಓಣಂ ಬೇರೆ ಇದೆ. ಸೊ ಈವ್ನಿಂಗು ಅಂದರೆ ನೈಟ್ ಡಿನ್ನರ್ಗೆ ಎಲ್ಲಾದರೂ ಕೇರಳ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಪ್ಲ್ಯಾನ್ ಹೆಂಗೆ ಹೋಗುತ್ತೆ ಹಂಗೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಜಿಯನ್ಗೆ ಇವತ್ತು ಅವನು ಡ್ಯಾನ್ಸ್ ಮಾಡಿದ್ದಕ್ಕೆ ಟಾಯ್ಸ್ ಬೇರೆ ಬೇಕಂತೆ. ಅದು ಫಸ್ಟು ನಾನು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರೆ ಟಾಯ್ಸ್ ಬೇರೆ ಕೊಡಿಸ್ಬೇಕು ಅಂದಿದ್ದ. ಸೊ ಚೆನ್ನಾಗಿ ಡ್ಯಾನ್ಸ್ ಮಾಡ್ದೆ, ಅದಕ್ಕೆ ಇವಾಗ ಅವನಿಗೆ ಟಾಯ್ಸ್ ಕೊಡಿಸ್ಬೇಕು. ಏನು ನಿಮ್ದು ಇವತ್ತು ಸಂಡೇ ಏನು ಪ್ಲ್ಯಾನು? ಬಾಯಲ್ಲಿ ಸಂಡೇ ಏನು ಪ್ಲ್ಯಾನ್ ಹೇಳು ಏನು ಸಂಡೇ ಪ್ಲ್ಯಾನ್? ಬರ್ಡೇನಾ? ಏನು ಕೊಡಿಸ್ಬೇಕು ಇವತ್ತು ನಿಂಗೆ? ವೈಟ್ ಸ್ಪೈಡರ್ ಮ್ಯಾನ್. ಯಾಕೆ ಇಷ್ಟ ಅಂತ? ಅದಕ್ಕೆ ಆಲ್ಮೋಸ್ಟು ಎಷ್ಟು ಚೆಂದು ಒಂದು ತಿಂಗಳಿಂದ ಸ್ಟಾರ್ಟ್ ಆಗಿದೆ. ಫಸ್ಟೇ ಯಾವಾಗಲೂ ಒಂದ್ಸರಿ ಹ್ಯಾಮ್ಲಿಸ್ಗೆ ಹೋದಾಗ ಕೇಳ್ದ. ನಾವಿಬ್ರು ಹೇಳಿದ್ವಿ ಅವಾಗ ಗಣೇಶ ಪ್ರೋಗ್ರಾಮ್ ಇತ್ತಲ್ಲ, ನೀನು ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ರೆ ಕೊಡಿಸ್ತೀವಿ ಅಂತ. ಸೊ ಇವಾಗ ಅವತ್ತು ಚೆನ್ನಾಗಿ ಮಾಡಿಬಿಟ್ನಲ್ಲ, ಆಮೇಲೆ ಸ್ಟಾರ್ಟ್ ಆಗಿದೆ ಒಂದು ವಾರದಿಂದ ಡೈಲಿ ಯಾವಾಗ ವೈಟ್ ಸ್ಪೈಡರ್ ಮ್ಯಾನ್ ಅಂತ. ಫ್ರೆಂಡ್ಸ್, ಹೊರಗಡೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ವಿ. ಸೊ ಮನೇಲಿ ಕುತ್ಕೊಂಡು ಏನು ಮಾಡೋದು, ಸ್ಯಾಟರ್ಡೆ ಫುಲ್ ಮನೇಲೇ ಇದ್ವಿ. ಚಂದು ಫ್ರೆಂಡ್ ಬಂದಿದ್ರು ಅಂತ ಹೇಳಿದ್ರು. ಸೊ ಈವ್ನಿಂಗ್ವರೆಗೂ ಮನೇಲೇ ಇದ್ವಿ. ಅದಕ್ಕೆ ಇವಾಗ ಜೀವ ನಡೀರಿ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಕೇಳ್ತಾ, ಅದಕ್ಕೆ ಹೊರಗಡೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ವಿ. ಚಂದು ಶೂ ಹಾಕ್ತಿದ್ದಾರೆ. ಶೂ ನನ್ನ ಕೈಲಿ ಹಾಕ್ಸ್ಕೊಳ್ಳಲ್ಲ, ಅವನು ಬೇರೆ ಎಲ್ಲ ರೆಡಿ ಮಾಡಿಸ್ಕೊತಾನೆ. ಶೂ ಹಾಕ್ಸ್ಕೊಳ್ಳೋಕೆ ಅವ್ರ ಪಪ್ಪ ಹತ್ರ ಹೋಗ್ಬಿಡ್ತಾನೆ. ಇದೆ ನೋಡಿ ಅವ್ನ ಕಾಸು. ಇದು ಕಾಸು, ಬರೀ ಕೈ ಕೊಡೋದು ಕಾಸು. ನೋಡಿ ಅವರು ಎಲ್ಲ ತಗೋತಾರೆ ಈ ಥರದ್ದು ಅಂದ್ಬಿಟ್ಟು. ಈ ಟಾಯ್ಸ್ಗೆ ಎಷ್ಟು ದುಡ್ಡು ನೋಡಿ. ಸೊ ಫ್ರೆಂಡ್ಸ್, ಏನಂದರೆ ಜಿಯನ್ಗೆ ಟಾಯ್ಸ್ ಕೊಡಿಸಿದ್ದಾಯಿತು. ಸುಮ್ಮನೆ ಹಂಗೆ ಇಲ್ಲಿ ನಾವು ಓಡಾಡ್ಕೊಂಡು ಬಂದ್ವಿ. ಇವಾಗ ಇಲ್ಲಿ ಕಾಫಿ ಕುಟ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಓಡಾಡಿಕೊಂಡು ಹೋಗೋದು. ಸೊ ಸಂಡೇ ಈ ಥರನೇ ಹೋಗ್ತಾ ಇದೆ ಇವತ್ತು. ಈ ಸರಿ ಏನು ಸ್ಪೆಷಲ್ ಅಲ್ಲ, ಏನಿಲ್ಲ. ಇನ್ನೇನು ಜಿಯನ್ಗೆ ದಸರಾ ಹಾಲಿಡೇಸ್ ಬರುತ್ತಲ್ಲ, ಅವಾಗೇನಾದರೂ ಸ್ಪೆಷಲ್ ಇದ್ದರೆ ಇದ್ದಂಗೆ ಅಷ್ಟೇ. ಸೊ ವೀಕೆಂಡಲ್ಲಿ ಕಾಫಿ ಕುಡಿಯೋದು ನಮಗಿಬ್ರಿಗೂ ತುಂಬ ಇಷ್ಟ. ಹೊರಗಡೆ ಹೋಗಿ ಕೆಫೆಲಿ ಅಥವಾ ಎಲ್ಲಾದರೂ ಸರಿ ಕಾಫಿ ಕುಡಿಯೋದು ನಮಗೆ ತುಂಬ ಇಷ್ಟ. ವೀಕ್ ಡೇಸರೆಲ್ಲ ಮನೇಲಿ ಟೀ ಕುಡಿತಿರ್ತೀವಲ್ಲ, ಅದಕ್ಕೆ ವೀಕೆಂಡಲ್ಲಿ ಕಾಫಿ ಕುಡಿಯೋದು. ಸೊ ಯಾರೆಲ್ಲ ಹಾಗೆ ಹೇಳಿ. ಹಾಗೆ ಅಲ್ಲಿ ಓಣಮ್ಗೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು ಅಂತ ಹೇಳ್ಬೋದು. ರಂಗೋಲಿ ಎಲ್ಲ ತುಂಬ ದೊಡ್ಡದಾಗಿ ಹಾಕಿದ್ರು. ಅದು ನೋಡಿ ತುಂಬ ಖುಷಿ ಆಯಿತು. ಏನಿದು ಕಲರ್ಫುಲ್ ಆಗಿದೆ ಅಂತೆಲ್ಲ ಕೇಳ್ತಿದ್ದಾನೆ. ಸೊ ನಾನೀಗ ಚಂದ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಸ್ವಲ್ಪ ಹೊತ್ತು ಹಾಗೆ ಸುಮ್ಮನೆ ಸುತ್ತಾಡ್ತಾ ಇದ್ವಿ, ವಿಂಡೋ ಶಾಪಿಂಗ್ ಮಾಡ್ತಾ ಇದ್ವಿ. ಆಮೇಲೆ ನಂಗೆ ಸಡನ್ನಾಗಿ ಐಡಿಯಾ ಬಂದಿದ್ದು, ಓಕೆ ಝೂಡಿಯೋ ಶಾಪಿಂಗ್ ಬಗ್ಗೆ ತೋರಿಸೋಣ ಅಂತ. ಯಾಕೆಂದರೆ ಎಷ್ಟೊಂದು ಜನ ಅಫೋರ್ಡಬಲ್ ಪ್ರೈಸಲ್ಲಿ ನಮಗೆ ಒಳ್ಳೆ ಬಟ್ಟೆಗಳು ಬೇಕು, ಎಲ್ಲಿ ಚೆನ್ನಾಗಿರುತ್ತೆ ರಮ್ಯಾ ಒಂದ್ಸರಿ ತೋರಿಸಿ ಅಂತ ಕೇಳ್ತಾ ಇದ್ವಿ. ಅದಕ್ಕೆ ಸರಿ ಝೂಡಿಯೋ ತೋರಿಸೋಣ, ಪಕ್ಕದಲ್ಲೇ ಇದೆ ಅಂದ್ಬಿಟ್ಟು ಹೋದ್ವಿ. ನಾವು ಹೋಗಿದ್ದು VR ಮಾಲಲ್ಲಿರೋಂಥ ಝೂಡಿಯೋ, ಫಿನಿಕ್ಸ್ ಮಾಲ್ ಪಕ್ಕ ಇದೆ. ನಿಮಗೆ ತುಂಬ ಕಡೆ ಇರುತ್ತೆ ಅವ್ರದ್ದು ಝೂಡಿಯೋ. ಕಮರ್ಷಿಯಲ್ ಸ್ಟ್ರೀಟಲ್ಲಿದೆ, ನಾನು ನೋಡಿದ ಪ್ರಕಾರ ಮಂತ್ರಿ ಸ್ಕ್ವೇರ್ ಎಲ್ಲ ಕಡೆ ಇದೆ. ಹೋದ್ವಿ, ನೋಡಿ ತುಂಬ ವೆರೈಟೀಸ್ ಇದೆ. ನಿಮಗೆ H&M ಅಲ್ಲಿ ಏನು ಸಿಗುತ್ತೆ ಆ ಥರದ್ದೆಲ್ಲ ನಿಮಗೆ ಇಲ್ಲೂ ಕೂಡ ಸಿಗುತ್ತೆ. ಬಟ್ ಅಫೋರ್ಡಬಲ್ ಪ್ರೈಸಸ್ ಸಿಗುತ್ತೆ ಅಂತ ಹೇಳ್ಬೋದು. ನನಗೆ ಈ ಪ್ಯಾಂಟ್ ತುಂಬ ಇಷ್ಟ ಆಯಿತು. ಬಟ್ ನಾನು ಪ್ಯಾಂಟ್ ತೊಗೊಳ್ಳಿಲ್ಲ, ಬೇರೆ ಎಲ್ಲ ಎಷ್ಟೊಂದೇನೋ ತೊಗೊಂಡಿದ್ದೀನಿ. ವಿಡಿಯೋ ಪೂರ್ತಿ ನೋಡಿ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಸೊ ಇದಕ್ಕೆ ಪ್ರೈಸ್ ನೋಡಿ 999. ಮತ್ತು ನಿಮಗೆ ನೈಟ್ ವೇರ್ಸು, ಈ ಥರ ಕ್ವಾಡ್ಸು ನಿಮಗೆ ತುಂಬ ವೆರೈಟೀಸ್ ಸಿಗುತ್ತೆ. ನೀವು ಅದನ್ನು ನೈಟ್ ವೇರ್ ಥರನೂ ಯೂಸ್ ಮಾಡ್ಬೋದು, ಅಥವಾ ಹೊರಗಡೆ ಹೋದಾಗ ಕೂಡ ಹಾಕ್ಕೊಂಡು ಹೋಗ್ಬೋದು. ನಾನು ಕೆಲವೊಂದು ತೊಗೊಂಡಿದ್ದೀನಿ. ಟೋಟಲ್ 3 ಸೆಟ್ಸ್ ತೊಗೊಂಡಿದ್ದೀನಿ.
ಹಾಲ್ ಮಾಡ್ತೀನಿ ಲಾಸ್ಟಲ್ಲಿ. ನಿಮಗೆ ಇನ್ನರ್ ವೇರ್ಸು ಅಷ್ಟೇ $299 $199ಗೆಲ್ಲ ಚೆನ್ನಾಗಿ ಸಿಗುತ್ತೆ. ಫುಟ್ವೇರ್ ಅಂತೂ ಎಷ್ಟು ವೆರೈಟೀಸ್ ಇದೆ ಅಂದರೆ ಡಿಸೈನ್ಸ್ ಎಲ್ಲ ಸಿಗುತ್ತೆ. ಸೊ ನಾನೊಂದು 2-3 ಟ್ರೈ ಮಾಡಿದೆ, ಬಟ್ ಫುಟ್ವೇರ್ ಯಾವುದೂ ತೊಗೊಳ್ಳಿಲ್ಲ ನಾನು, ಎಲ್ಲ ಕ್ಲೋತ್ಸೇ ತೊಗೊಂಡಿದ್ದು. ನನಗೆ ತುಂಬ ಇಷ್ಟ ಆಗಿತ್ತು, ಬಟ್ ಸೈಜ್ ನನಗೆ ಅದು ಸಿಗಲಿಲ್ಲ. ನಿಮಗೆ ಶೂಗಳು ಅಷ್ಟೇ ತುಂಬ ವೆರೈಟೀಸ್ ಸಿಗುತ್ತೆ, ತುಂಬ ಟ್ರೆಂಡಿಯಾಗಿರೋದು ಸಿಗುತ್ತೆ. ಕಾಲೇಜ್ಗೆ ಹೋಗೋರ್ಗಂತೂ ಡೈಲಿ ಒಂದೊಂದು ಹಾಕೊಂಡು ಹೋಗೋದಕ್ಕೆ ಈ ಥರ ಎಲ್ಲ ತೊಗೋಬೋದು. ಫ್ಲ್ಯಾಟ್ಸು ಅಷ್ಟೇ ನಿಮಗೆ $199 ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನಾನು ತೋರಿಸ್ತಾ ಇರೋದೆಲ್ಲ $299. ಆಮೇಲೆ ಬರೋಣ ಕ್ಲೋತ್ಸಲ್ಲಿ ನಿಮಗೆ ಇಂಡಿಯನ್ನು, ವೆಸ್ಟರ್ನು ಎಲ್ಲ ತುಂಬ ವೆರೈಟೀಸ್ ಸಿಗುತ್ತೆ. ಇದು ಎಷ್ಟೊಂಥರ ಡ್ರೆಸ್ ವೆರೈಟೀಸ್ ಇತ್ತು ಅಂದರೆ ಈ ಸರಿ ನನಗೆ ಎಲ್ಲ ಇಷ್ಟ ಆಗ್ತಿತ್ತು, ಎಲ್ಲ ತೊಗೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು. ಅಷ್ಟೊಂದು ವೆರೈಟೀಸ್ ಇತ್ತು ಅಂತ ಹೇಳ್ಬೋದು. ಮತ್ತು ಝೂಡಿಯೋಗೆ ಹೋಗ್ಬಿಟ್ರೆ ಎಷ್ಟು ಕಲರ್ಫುಲ್ ಅಪ್ಪ, ಎಲ್ಲ ಕಲರ್ಸು ಇರುತ್ತೆ ಆಯಿತಾ. ನಿಮ್ಗೆ ಯಾವ ಕಲರ್ಸು ಬೇಕು ಆ ಕಲರ್ಸಲ್ಲಿ ನೀವು ತೊಗೊಬೋದು. ಕೆಲವ್ರಿಗೆ ಇರುತ್ತೆ ಕಲರ್ ಪ್ರಿಫರೆನ್ಸು, ನಮ್ಗೆ ಈ ಕಲರಲ್ಲಿ ಬೇಕು ಆ ಕಲರಲ್ಲಿ ಬೇಕು ಅಂತ. ಸೊ ಆ ಥರ ಎಲ್ಲ ವೆರೈಟೀಸ್ ಸಿಗುತ್ತೆ. ಸೊ ಈ ಥರ ಫುಟ್ವೇರ್ಗಳು ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಈ ಥರದ್ದೆಲ್ಲ H&M ತೊಗೋತೀನಿ ಅಂದರೆ ಎಕ್ಸ್ಪೆನ್ಸಿವು, ಬಟ್ ಇಲ್ಲಿ ಕಡಿಮೆ ಬೆಲೆಗೆ ಒಳ್ಳೆ ಕ್ವಾಲಿಟಿದೆ ಸಿಗುತ್ತೆ ಅಂತ ಹೇಳ್ಬೋದು. ಮತ್ತು ನಿಮಗೆ ಈ ಥರ ನೋಡಿ ಹೇರ್ ಆಕ್ಸೆಸರೀಸ್ ಆಗಿರ್ಬೋದು, ಅದೆಲ್ಲ $29 ಸ್ಟಾರ್ಟ್ ಆಗುತ್ತೆ. ನನಗೆ ಟ್ರಯಲ್ ರೂಮ್ ಹೋಗೋದಕ್ಕಾಗಲಿಲ್ಲ, ತುಂಬ ಕ್ಯೂ ಇತ್ತು. ಅದಕ್ಕೆ ಅಲ್ಲೇ ಸುಮ್ಮನೆ ಮೊಬೈಲ್ ಇಟ್ಕೊಂಡು ನೋಡ್ಕೊತಾ ಇದ್ದೀನಿ ಹೆಂಗೆ ಕಾಣಿಸುತ್ತೆ ಅಂತ. ಇದು ತೊಗೊಂಡಿಲ್ಲ, ಇನ್ನೊಂದು ತೊಗೊಂಡಿದ್ದೀನಿ, ಅದಿನ್ನೂ ತುಂಬ ಕ್ಯೂಟಾಗಿದೆ. ಸೊ ಮೆನ್ಸಲ್ಲೂ ಅಷ್ಟೇ, ಮೆನ್ಸ್ ಸೆಕ್ಷನಲ್ಲೂ ತುಂಬ ವೆರೈಟೀಸ್ ಇತ್ತು. ಒಳ್ಳೊಳ್ಳೆ ಶಾರ್ಟ್ಸ್ ಆಗ್ಬೋದು, ಶರ್ಟ್ಸು, ಪ್ಯಾಂಟ್ಸು, ಎಷ್ಟು ವೆರೈಟೀಸ್ ಇತ್ತು ಅಂದರೆ ನನಗೆ ಶರ್ಟ್ಸ್ಗಳು ತುಂಬ ಇಷ್ಟ ಆಗುತ್ತೆ ಝೂಡಿಯೋಲಿ. ಬಟ್ ಝೂಡಿಯೋಲಿ ಸೊ ಕೊನೆಗೆ ಶಾಪಿಂಗ್ ಮುಗೀತು. ನೋಡ್ಬೋದು ನಾವಿಬ್ಬರು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಆಮೇಲೆ ಇವತ್ತು ಓಣಮ್ ಇತ್ತಲ್ಲ, ಸೊ ಓಣಮ್ಗೆ ಕೇರಳ ರೆಸ್ಟೋರೆಂಟ್ಗೆ ಹೋಗೋಣ ಅಂದ್ಬಿಟ್ಟು ಹೋದ್ವಿ. ಏನೋ ಸ್ಪೆಷಲ್ ಇರುತ್ತೆ ಅವ್ರದ್ದು ಅಂತ, ಬಟ್ ಸ್ಪೆಷಲ್ ಎಲ್ಲ ಮಧ್ಯಾಹ್ನನೇ ಆಗೋಗ್ಬಿಡುತ್ತಂತೆ. ಸೊ ಇನ್ನೇನು ಮಾಡೋದು, ಬಂದುಬಿಟ್ಟಿದ್ವಿ, ಮತ್ತೆ ವಾಪಸ್ ಹೋಗೋಕ್ಕಾಗಲ್ಲ ಅಂತ. ಯಾಕೆಂದರೆ ಆಲ್ರೆಡಿ 9:30 ಆಗಿಬಿಟ್ಟಿತ್ತು. ಹೋಟೆಲ್ಗೆ ಹೋಗಿ ಅಲ್ಲೂ ವೆಯ್ಟ್ ಮಾಡಬೇಕಾಯಿತು, ಒಂದು ½ ಅವರೇ ವೆಯ್ಟ್ ಮಾಡಿದ್ದೀವಿ, ಯಾಕೆಂದರೆ ತುಂಬ ರಶ್ ಇತ್ತು ಅದಕ್ಕೆ. ಸೊ ಹೋದ್ವಿ, ಇಲ್ಲಿ ತುಂಬ ಸರಿ ಹೋಗಿದ್ದೀವಿ ನಾವು. ಫಸ್ಟು ಬ್ರಿಗೇಡರ್ ಇದ್ದಾಗ ತುಂಬ ಹೋಗ್ತಾ ಇದ್ವಿ, ಈ ಜಾಗದಲ್ಲೇ ಕುತ್ಕೊತಾ ಇದ್ವಿ. ತುಂಬ ದಿನಗಳಾದಮೇಲೆ ಹೋದ್ವಿ, ಮತ್ತು ಅದೇ ಜಾಗ ಸಿಕ್ತು. ಸೊ ಕೇರಳ ಫುಡ್ಡು ತೊಗೊಂಡು ಎಂಜಾಯ್ ಮಾಡಿಕೊಂಡು ತಿನ್ಕೊಂಡು ಮನೆಗೆ ವಾಪಸ್ ಬಂದ್ವಿ ಅಂತ ಹೇಳ್ಬೋದು. ಫಿಶ್ಶು, ಪ್ರಾನ್ಸು, ಜಿಯನ್ಗಲ್ಲಿ ಒಂದು ಫ್ರೈಡ್ ಚಿಕನ್ ಬರುತ್ತೆ, ಅದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಇದು. ಸೊ ಅವ್ರದ್ದು ಅಪ್ಪಮ್ಮ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ತಿಂದ್ಬಿಟ್ಟು ನಾವು ಮನೆಗೆ ಹೊರಟ್ವಿ. ಗುಡ್ ನೈಟ್. ನಾನು ಬೆಳಿಗ್ಗೆ ಇದು ಹಾಲ್ ವಿಡಿಯೋ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಸೊ ನಾನು ವ್ಲಾಗ್ ನೋಡ್ತಾ ಇದ್ದೀನಿ, ನಾನು ವ್ಲಾಗ್ ಎಂಡ್ ಮಾಡಬೇಕು. ನಾನು ಬಂದ್ವಾ ಸುಸ್ತಾಗುತ್ತಾ ಏನಂದರೆ ಇದು ಅನ್ಪ್ಲ್ಯಾನ್ಡ್ ಅಂತ ಹೇಳ್ಬೋದು. ಸೊ ನೆನ್ನೆ ವ್ಲಾಗ್ ನಾರ್ಮಲಾಗಿ ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆಮೇಲೆ ನನಗೆ ಅನ್ನಿಸ್ತು, ಓಕೆ ಝೂಡಿಯೋ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ. ಒಂದೊಂದ್ಸರಿ ನಾನು ನೈಟ್ ವೇರ್ ಹಾಕೊಂಡಾಗ ಎಲ್ಲಿ ತೊಗೊತೀರಾ ನೈಟ್ ವೇರ್ ಅಂತ ಕೇಳ್ತಾ ಇದ್ರಿ. ಅಥವಾ ಕೆಲವೊಂದು ಡ್ರೆಸ್ ತೊಗೊಂಡಿದ್ದೀನಿ, ತುಂಬ ಶಾಪಿಂಗ್ ಮಾಡಿಲ್ಲ ಝೂಡಿಯೋಲಿ ನಾನು. ಕೆಲವೊಂದು ನಂಗೆ ಏನು ಇಷ್ಟ ಆಗುತ್ತೆ ಅಷ್ಟೇ ಮಾತ್ರ ನಾನು ತೊಗೊಂಡಿರೋದು. ಆಮೇಲೆ ಇವಾಗ ಅನ್ನಿಸ್ತು, ಓಕೆ ಝೂಡಿಯೋ ಶಾಪಿಂಗ್ ಬಗ್ಗೆ ತೋರಿಸೋಣ ಅಂತ. ಇದು ಯಾವುದೇ ರೀತಿಯಾದ ಸ್ಪಾನ್ಸರ್ಡ್ ಅಲ್ಲ ಅಥವಾ ಕೊಲಾಬ್ರೇಷನ್ನು ಅಲ್ಲ, ಏನಂದರೆ ನಾನು ತೋರಿಸ್ಬೇಕಂತ ಅನ್ನಿಸ್ತು. ಎಷ್ಟೊಂದು ಜನಕ್ಕೆ ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಒಳ್ಳೊಳ್ಳೆ ಡ್ರೆಸ್ಗಳು ತೊಗೊಬೇಕು ಅಂತ ಇರುತ್ತೆ. ಸೊ ಅದಕ್ಕೆ ನಾನು ಎಷ್ಟೊಂದು ನೋಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಇವಾಗಂತೂ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು, ನನಗೆ ಇಷ್ಟ ಆಯಿತು. ಸೊ ನಾನೇನೇನು ತೊಗೊಂಡು ಬಂದಿದ್ದೀನಿ ಅಂತ ಇವತ್ತು ತೋರಿಸ್ತೀನಿ. ಎಷ್ಟೊಂದು ದಿನ ಆದಮೇಲೆ ಇಷ್ಟೊಂದು ಶಾಪಿಂಗ್ ಮಾಡಿರೋದು. ಆಮೇಲೆ ಝೂಡಿಯೋಲಿ ಫಸ್ಟ್ ಟೈಮ್ ಇಷ್ಟೊಂದು ಶಾಪಿಂಗ್ ಮಾಡಿರೋದು. ನಾನು ಹೇಳಿದಾಗ ಅವಾಗ ಏನಾದರೂ ಚಿಕ್ಕ ಪುಟ್ಟ ತೊಗೊತಾ ಇರ್ತೀನಿ. ಸೊ ಬನ್ನಿ ಇವಾಗ ನಿಮಗೆ ಅಂತಲೇ ತೋರಿಸ್ತೀನಿ. ಹಾಗೆ ನಾನು ತುಂಬ ಇಷ್ಟ ಆಗೋಯ್ತು ನನಗೆ. ನಾನು ವೀಡಿಯೋ ಮಾಡೋಕ್ಕೆ ಅಂತ ಅಂದ್ಕೊಂಡು ಹೋಗಿದ್ದು. ಓಕೆ ಕೆಲವ್ರಿಗೆ ಹೆಲ್ಪ್ ಆಗುತ್ತೆ. ಇವಾಗಂತೂ ದಸರಾ ಹಾಲಿಡೇಸ್ ಬರುತ್ತೆ. ಹಾಲಿಡೇಸ್ ಬಂದರೆ ನಾವು ಟ್ರಾವೆಲ್ ಮಾಡ್ತಿರ್ತೀವಿ ಯಾರಾದ್ರೆಲ್ಲರೂ, ಸೊ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ. ಸೊ ಬನ್ನಿ ತೋರಿಸ್ತೀನಿ ಒಂದೊಂದೇ ಏನೇನು ತೊಗೊಂಡಿದ್ದೀನಿ ಅಂತ. ಫಸ್ಟ್ ನೋಡಿಬಿಡಿ, ಅದ್ರಲ್ಲ ಇಷ್ಟೊಂದೆಲ್ಲ ತೊಗೊಂಡಿದ್ದೀನಿ. ಕೈಗೆ ಯಾವ ಸಿಗುತ್ತೆ ಅದನ್ನು ತೋರಿಸ್ಕೊಂಡು ಹೋಗ್ತೀನಿ. ಕ್ಯಾಮ್ರಾ ಬೇರೆ ಜೀವ ಬೀಳಿಸ್ಬಿಟ್ಟಿದ್ದಾನೆ, ಏನು ಮಾಡೋಕ್ಕಾಗಲ್ಲ. ನಾನು ನಿಮಗೆ ಹೇಳಿದ್ನ ವ್ಲಾಗ್ ಸ್ಟಾರ್ಟ್ ಆದಾಗ, ಹೇಳಿದ್ವಾಗ ಗೊತ್ತಿಲ್ಲ. ಸೊ ಏನು ಮಾಡಿದ ಅಂದರೆ ಅವತ್ತು ಚಂದು ಫ್ರೆಂಡ್ ಬಂದಿದ್ರು ಸ್ಯಾಟರ್ಡೇನ ಬೀಳಿಸಿದ್ದು. ಯಾವಾಗ ಅವನು ಸಂಡೇ ಬೀಳಿಸಿದ್ದು, ಇಲ್ಲ ಸ್ಯಾಟರ್ಡೇ ಬೀಳಿಸಿದ್ದು. ಚಂದು ಫ್ರೆಂಡ್ ಬಂದಿದ್ದರು. ನಾನು ಕುಕ್ ಮಾಡೋಕ್ಕೆ ಹೋಗ್ಬೇಕಿತ್ತು. ಎಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ ನಾನು ಚಂದು ಎಲ್ಲ, ಏನು ಕುಕ್ ಮಾಡೋದು, ಮಧ್ಯಾಹ್ನ ಲಂಚಿಗೆ ಬರ್ತಾರೆ ಅಂತ.
ಆ ಟೈಮಲ್ಲಿ ಹಿಂಗೆ ಹೋಗಿ ಟಪಕ್ ಅಂತ ಅವ್ನು ಬೀಳಿಸ್ಬಿಟ್ಟ. ಸೊ ಅದೇ ಏನೂ ಆಗಲಿಲ್ಲ, ಚೆನ್ನಾಗಿದೆ. ಆಲ್ರೆಡಿ ಒಂದು ಕ್ಯಾಮ್ರಾ ಹೋಗಿದೆ ಸೋನಿ ನಂದು, ಇನ್ನೊಂದು ಟ್ರಾವೆಲ್ ಮಾಡ್ಬೇಕಾರೆಲ್ಲ ಯೂಸ್ ಮಾಡ್ತಿದ್ದಿದ್ದು. ಸೊ ಅದು ಬೇರೆ ತೊಗೊಬೇಕು. ಇವಾಗ ಇದೇನಾಗುತ್ತೋ ಅಂದ್ಕೊಂಡೆ, ಸದ್ಯ ಏನೂ ಆಗಿಲ್ಲ. ಸೊ ಫಸ್ಟ್ ಇದು ಚಂದು ತೊಗೊಂಡ್ರು ಪ್ಯಾಂಟು, ತುಂಬ ಚೆನ್ನಾಗಿದೆ. ಪ್ಯಾಂಟ್ಸ್ಗಳು ಅಂತ ತುಂಬ ಚೆನ್ನಾಗಿದೆ. ಮೆನ್ಸ್ದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನನಗೆ ತುಂಬ ಇಷ್ಟ ಆಯಿತು. ಅದರಲ್ಲೂ ಶರ್ಟ್ಸ್ಗಳಂತೂ ಡಿಫ್ರೆಂಟ್ ಆಗಿರೋದು ಬಂದಿದೆ. ಬಟ್ ಚಂದು ಏನಂದರೆ ಕೆಲವೊಂದೆಲ್ಲ ಅವ್ರಿಗೆ ಇಷ್ಟ ಆಗಲ್ಲ, ತುಂಬ ಇಲ್ಲ ಅಂದರೆ ನಾನು ಸ್ವಲ್ಪ ಎಲ್ಲ ಜಿಂಕ್ ಚಕ್ ಥರ ಇರೋದೆಲ್ಲ ಹಾಕೋತೀನಿ. ಚಂದು ಆ ಥರ ಇಲ್ಲ, ಸ್ವಲ್ಪ ಡಿಸೆಂಟಾಗಿರೋದು ಮಾತ್ರ ಅವ್ರು ಹಾಕ್ಕೊಳ್ಳೋದು. ಸೊ ಇದು ಫಸ್ಟ್ ಒನ್ನು. ಸೊ ಏನು ಗೊತ್ತಾ, ನಾನು ಇವತ್ತು ಏನೇನು ಶಾಪಿಂಗ್ ಮಾಡಿದ್ದೀನಿ ಎಲ್ಲ ಅಂಡರ್ 1000 ರುಪೀಸು. 1000 ರುಪೀಸ್ ಮೇಲೆ ಯಾವುದೂ ಇಲ್ಲ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ಈ ಶರ್ಟ್ ಅವರಿಗೆ ತುಂಬ ಇಷ್ಟ ಆಯಿತು. ಇದು ನೀವು ಓವರ್ ಶರ್ಟ್ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಒಳಗಡೆ ಒಂದು ಬ್ರೈಟ್ ಕಲರ್ದು ಟೀ ಶರ್ಟು ಆ ಥರದ್ದು ಏನಾದ್ರು ಹಾಕ್ಕೊಂಡು ಇದು ಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಝೂಡಿಯೋಲ್ಲಿ ಶಾಪಿಂಗ್ ಮಾಡಬೇಕಾದ್ರೆ ನಾನು ಹೇಳೋದು ಕೆಲವೊಂದು ಟಿಪ್ಸ್ ಏನಂದರೆ, ಫಸ್ಟ್ ಏನು ತೊಗೋಬೇಕು ಅಂತ ಫಸ್ಟ್ ಡಿಸೈಡ್ ಮಾಡ್ಕೊಂಡು ಹೋಗಿ. ಯಾಕೆಂದರೆ ಎಷ್ಟೊಂದು ಇರುತ್ತೆ, ಅದು ನೋಡಿದಾಗ ಪ್ರೈಸೆಲ್ಲ ಬೇರೆ ಕಂಪೇರ್ ಮಾಡಿದ್ರೆ ನಮಗೆ ಕಡಿಮೆ ಅನಿಸುತ್ತೆ ಮತ್ತು ಟ್ರೆಂಡಿಯಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಏನು ಮಾಡ್ತೀವಿ ಅದು ಇದು ಅಂತ, ಅದಕ್ಕೆ ಫಸ್ಟೇ ಡಿಸೈಡ್ ಮಾಡ್ಕೊಂಡು ಹೋಗಿ ಏನು ತೊಗೊಬೇಕಂತ. ಆಮೇಲೆ ಸೆಕೆಂಡ್ ಬಂದು ಟ್ರಯಲ್ ಮಾಡಿ ತೊಗೊಂಡು ಬನ್ನಿ. ವೀಕ್ ಡೇಸಲ್ಲಿ ಹೋದರೆ ಬೆಸ್ಟು. ವೀಕೆಂಡ್ಸಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು, ನನಗೆ ಟ್ರಯಲ್ ಮಾಡೋಕ್ಕೂ ಆಗಲಿಲ್ಲ, ಯಾಕೆಂದರೆ ಫುಲ್ ದೊಡ್ಡ ಕ್ಯೂ ಇತ್ತು. ಸೊ ವೀಕ್ ಡೇಸಲ್ಲಿ ಹೋದರೆ ಅದು ಬೆಸ್ಟು. ಸೊ ಈ ಥರ. ಮತ್ತು ನನಗೆ ತುಂಬ ಇಷ್ಟ ಆಗೋದು ಅಂದರೆ ಅವ್ರದ್ದು ಇಂಡಿಯನ್ ಎತ್ನಿಕ್ ವೇರ್ ತುಂಬ ಚೆನ್ನಾಗಿರುತ್ತೆ. ನನಗೆ ವೆಸ್ಟರ್ನ್ಗಿಂತ ಎತ್ನಿಕ್ ವೇರ್ ಇಷ್ಟ ಝೂಡಿಯೋಲಿ. ನೆಕ್ಸ್ಟ್ ಬಂದು ಈ ಟೀ ಶರ್ಟ್ ಚಂದುದೇನೆ. ಇದೂ ಮೆಟೀರಿಯಲ್ ಕೂಡ ಚೆನ್ನಾಗಿದೆ ಇದ್ರದ್ದು, ಮತ್ತು ಟ್ರೆಂಡಿ ಆಗಿದೆ ನೋಡೋಕ್ಕೂ ಕೂಡ, ಮತ್ತು ಚಂದಕ್ಕೆ ಚೆನ್ನಾಗಿ ಕಾಣಿಸ್ತಿತ್ತು ಹಾಕಿ ನೋಡಿದ್ರು. ಅದಾದಮೇಲೆ ನೆಕ್ಸ್ಟು ಇದು ಟೀ ಶರ್ಟ್. ಸೈಜ್ಗಳಂತೂ ಆಮೇಲೆ ಸೈಜ್ಗಳು ಅಷ್ಟೇ, ಒಂದು ಎಸ್ ಫಿಟ್ ಆದರೆ ಒಂದು ಎಮ್ ಫಿಟ್ ಆಗುತ್ತೆ. ಸೊ ಆ ಥರ ಎಲ್ಲ ಇರುತ್ತೆ. ಅದರಿಂದ ಆದಷ್ಟು ಟ್ರಯಲ್ ಮಾಡಿ ತೊಗೊಂಡು ಬರೋಕ್ಕೆ ಟ್ರೈ ಮಾಡಿ. ನೀವು ಬೇರೆ ಬ್ರ್ಯಾಂಡ್ಸ್ದೆಲ್ಲ ಇವಾಗ H&Mದೆಲ್ಲ ತೊಗೊತಿದ್ರೆ ಅದಕ್ಕಿಂತ ಒಂದು ಸೈಜ್ ದೊಡ್ಡದೇ ತೊಗೊಳ್ಳಿ. ಯಾಕೆಂದರೆ H&Mಲ್ಲೆಲ್ಲ ಸ್ವಲ್ಪ ಸೈಜು ಚಿಕ್ಕದೇ ಆಗುತ್ತೆ ನಿಮಗೆ. ಝೂಡಿಯೋಲಿ ಒಂದು ಸೈಜ್ ದೊಡ್ಡ ತೊಗೊಂಡ್ರೆ ನಿಮಗೆ ಕರೆಕ್ಟಾಗಿರುತ್ತೆ. ನೆಕ್ಸ್ಟ್ ಇದು ಕೂಡ ಚೆಂದಿದೆ. ಅವರೆಲ್ಲ ನೆನ್ನೆ ಹಾಕಿ ನೋಡಿದ್ರೆ ಅದಕ್ಕೆ ಅವ್ರದ್ದೇ ಸಿಗ್ತಾಯಿದೆ ಫಸ್ಟು. ಇದು ಮೆಟೀರಿಯಲ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ಸ್ವಲ್ಪ ನಿಮಗೆ ಬ್ಯಾಗಿ ಫಿಟ್ ಥರ ಇದೆ ಇದು ಈ ಟೀ ಶರ್ಟು. ಮತ್ತು ಇದು ಕೂಡ ಅಷ್ಟೇ ಚೆನ್ನಾಗಿದೆ. ಜಿಯನ್ ಸಿಗ್ತಾಯಿದೆ ನಂದು. ಆಮೇಲೆ ಹೋಗೋಣ, ಫಸ್ಟು ಜಿಯನ್ ಸಿಗ್ತಾಯಿದೆ. ಜಿಯನ್ದು ಶರ್ಟು ಮೆಟೀರಿಯಲ್ ಇಷ್ಟ ಆಗಿ ತೊಗೊಂಡಿದ್ದು. ಜಿಯನ್ಗೆ ಇಲ್ಲಿ ನಾನು ಝೂಡಿಯಲ್ಲಿ ತೊಗೊಂಡಾಗ ಅವನಿಗೆ ಒಂದು ಸೈಜ್ ದೊಡ್ಡದೇ ತೊಗೊತೀನಿ. ಯಾಕೆಂದರೆ ನಾರ್ಮಲ್ ಸೈಜ್ ತೊಗೊಂಡ್ರೆ ಒಂದು ವಾಶ್ ಆದಮೇಲೆ ಚಿಕ್ಕದಾಗ್ಬಿಡುತ್ತೆ, ಅದಕ್ಕೆ ಸೊ ಒಂದು ಸೈಜ್ ದೊಡ್ಡ ತೊಗೊತೀನಿ ಅವನಿಗೆ. ಸೊ ನೆಕ್ಸ್ಟ್ ಇದು ಮೈ ಗಾಡ್, ಇದು ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು. ಫಸ್ಟು ನಾನು ಅಂದರೆ ಬಿಲ್ ಮಾಡಿಸೋಕ್ಕೂ ಅಷ್ಟೇ ಎಷ್ಟು ಕ್ಯೂ ಇರುತ್ತೆ ಅಂದರೆ ಸಿಕ್ಕಾಪಟ್ಟೆ ಕ್ಯೂ ಇರುತ್ತೆ ವೀಕೆಂಡಲ್ಲಿ. ಸೊ ನಾನು ನಿಂತ್ಕೊಂಡ್ಬಿಟ್ಟಿದೆ. ಆಮೇಲೆ ಜಿಯಂದು ಏನೂ ತೊಗೊಂಡಿಲ್ಲ, ಯಾಕೆ ನನಗೆ ಎಷ್ಟೊಂದು ಇತ್ತು, ಏನೂ ಬೇಡ ಅಂತ ಸುಮ್ಮನೆ ಆಗಿದ್ವಿ. ಆಮೇಲೆ ಚಂದು ಹಂಗೆ ಸುಮ್ಮನೆ ನೋಡ್ತಾ ಇರ್ಬೇಕಾದ್ರೆ ಕಿಡ್ಸ್ ಸೆಕ್ಷನಲ್ಲಿ ಇದು ಕಾಣಿಸಿದೆ. ಸೊ ಅದಕ್ಕೆ ಇದು ತೊಗೊಂಡು ಬಂದಿದ್ದಾರೆ. ಬಟ್ ಸೂಪರಾಗಿದೆ. ನಂಗೆ ಆಮೇಲೆ ಸಖತ್ ಇಷ್ಟ ಆಗಿಬಿಟ್ಟು. ಇನ್ನೂ ಕಲರ್ಸ್ ಇದೆಯಾ ಅಂತ ಕೇಳಿದೆ, ಬಟ್ ಜಾಸ್ತಿ ಇರಲಿಲ್ಲ ಕಲರ್ಸು. ಒಂದು 2 ಕಲರ್ಸ್ ಇತ್ತು, 2 ತೊಗೊಂಡಿದ್ದೀವಿ. ಸೊ ಅದೊಂದು ಕಲರ್ ಮತ್ತು ಇದೊಂದು ಕಲರ್, 2 ತುಂಬ ಚೆನ್ನಾಗಿದೆ. ಇನ್ನೊಂದಿದೆ ಶಾರ್ಟ್ಸ್. ಇದು ಕೂಡ ಅಷ್ಟೇ ಮೆಟೀರಿಯಲ್ ಚೆನ್ನಾಗಿದೆ. ಇದು ಎಲ್ಲರೂ ಹೊರಗಡೆ ಹೋದಾಗಲೂ ಹಾಕ್ಬೋದು, ಮನೇಲಿದ್ದಾಗಲೂ ಆಗ್ಬೋದು. ಅವ್ನಿಗೆ ಆಲ್ಮೋಸ್ಟ್ ಎಲ್ಲ ಮನೇಲಿ ಹಾಕಿ ಮಾಡ್ತೀನಿ. ಸೊ ಹೊರಗಡೆ ಹೋದಾಗ ಒಂದೊಂದ್ಸರಿ ಹಾಕ್ಬಿಟ್ಟಿರ್ತೀನಿ. ಕೆಲವೊಂದು ದೊಡ್ಡಗಿರೋದು ಮಾತ್ರ ಇಟ್ಟಿರ್ತೀನಿ, ಬೇರೆದೆಲ್ಲ ಮನೆಗೆ ಹಾಕೋದು ಅವನಿಗೆ. ಸೊ ನಂದು ಸ್ಟಾರ್ಟ್ ಆಗ್ತಿದೆ. ಇದು ಬಂದು ಸಾಕ್ಸ್ದು. ನಾನು 45 ರುಪೀಸ್ ಅಷ್ಟೇ ಇದಕ್ಕೆ. ನಿಮ್ಗೆ 40 ರೂಪಾಯಿಂದನೇ ಸ್ಟಾರ್ಟ್. ನಿಮಗೆ ಎಲ್ಲ ಒಂದು 20 ರುಪೀಸಿಂದನೂ ಎಲ್ಲ ಸಿಗುತ್ತೆ ನಿಮಗೆ. ಮೇಕಪ್ ಅಂತೂ ಸೂಪರಾಗಿದೆ ಅಂತ ಹೇಳ್ಬೋದು. ನಿಮಗೆ ಲಿಪ್ ಗ್ಲಾಸ್ ಆಗಿರ್ಬೋದು, ಲಿಪ್ಸ್ಟಿಕ್ಸ್ ಎಲ್ಲ ನಿಮಗೆ ತುಂಬ ವೆರೈಟೀಸ್ ಸಿಗುತ್ತೆ. ಸೊ ಫಸ್ಟು ಇದು. ಸೆಕೆಂಡ್ ಇದು ಗೊತ್ತಿಲ್ಲ ಏನಕ್ಕೆ ತೊಗೊಂಡೆ ಅಂತ, ನನಗೆ ಇಷ್ಟ ಆಯ್ತು ಇದು. ನಾನು ಫೇಶಿಯಲ್ ಮಾಡ್ಕೋಬೇಕಾದ್ರೆ, ಅಥವಾ ಇದು ಬೇರೆ ಇಲ್ಲಿ ಸೊ ಬೇರೆ ಎಲ್ಲ ಏನಕ್ಕಾದ್ರೂ ಆಗುತ್ತೆ, ಚೆನ್ನಾಗಿದೆ, ಅದಕ್ಕೆ ಇಷ್ಟ ಆಯಿತು. ಮತ್ತು ಪಿಂಕ್ ಕಲರ್ ಅಂದರೆ ನನಗೆ ಇಷ್ಟ, ಅದಕ್ಕೆ. ಸೊ ನನ್ನ ಫೇವ್ರೆಟ್ ಕಲರ್ ಬ್ಲೂ, ಬಟ್ ಪಿಂಕ್ ನನಗೆ ಇಷ್ಟ ಆಗುತ್ತೆ. ಹೆಣ್ಮಕ್ಳಿಗೆ ಯಾರಿಗೆ ಪಿಂಕ್ ಇಷ್ಟ ಆಗಲ್ಲ, ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು 99 ರುಪೀಸ್. ಇದರಲ್ಲಿ ನನಗೆ 2 ಕಲರ್ಸ್ ಇತ್ತು, ಇದು ಮತ್ತು ಬ್ಲ್ಯಾಕ್, ಬಟ್ ನನಗೆ ಪಿಂಕ್ ತೊಗೊಂಡಿದ್ದೀನಿ. ನೆಕ್ಸ್ಟು ಈ ಥರ ನಿಮಗೆ ಹೇರ್ ಆಕ್ಸೆಸರೀಸು ಅಷ್ಟೇ ತುಂಬ ವೆರೈಟೀಸ್, ತುಂಬ ಕ್ಯೂಟ್ ಆಗಿರೋದೆಲ್ಲ ಸಿಗುತ್ತೆ. ಸೊ ಇದು ಬಂದು 79 ರುಪೀಸ್. ಆಮೇಲೆ ರಮ್ಯಾ ಬಟ್ಟೆದು ಹೇಳ್ತಿಲ್ಲ ಅಂತ ಅನ್ಕೋಬೇಡಿ, ಬಟ್ಟೆದು ಅಷ್ಟೊಂದೆಲ್ಲ ಹೇಳ್ಬೇಕಲ್ಲ ಅದಕ್ಕೆ. ಸೊ ಎಲ್ಲ ಅಂಡರ್ 1000 ರುಪೀಸಲ್ಲೇ ಇರೋದು.
ಯಾವುದು 1000 ರೂಪೀಸ್ ಮೇಲಂತೂ ಇಲ್ಲ. ಸೊ ನೆಕ್ಸ್ಟು ನೈಟ್ ವೇರ್ಸು. ನನ್ನ ಝೂಡಿಯೋಲ್ಲಿ ತುಂಬ ಇಷ್ಟ ಆಗೋದು ನೈಟ್ ವೇರ್ಸೇ ಎಲ್ಲ ಅದಕ್ಕಿಂತ. ಸೊ ಫಸ್ಟು ನೀವು ಹಾಗೂ ಹಾಕೋಬೋದು ಹೊರಗಡೆ ನೈಟ್ ವೇರ್, ಅಂದರೆ ಕ್ವಾಡ್ಸ್ ಥರ ಇರುತ್ತೆ. ನೀವು ಇಲ್ಲಿ ಬೇಕಾದ್ರೆ ಸಿಕ್ಕಾಪಟ್ಟ ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೂ ಕೂಡ ವೇರ್ ಮಾಡ್ಬೋದು. ನಾನು ಎಷ್ಟೊಂದು ಜನ ವೇರ್ ಮಾಡೋದು ನೋಡಿದ್ದೀನಿ, ಬಟ್ ನಾನು ಮನೇಲಿದ್ದಾಗ ಹಾಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಇದು ಪ್ಯಾಂಟು ತುಂಬ ಚೆನ್ನಾಗಿದೆ, ಮೆಟೀರಿಯಲ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ, ಎಕ್ಸ್ಪ್ಯಾಂಡ್ ಆಗುತ್ತೆ, ಬ್ಯಾಗಿ ಫಿಟ್ ಸ್ವಲ್ಪ. ಸೊ ನಂಗೆ ಮನೆಯಲ್ಲಿದ್ದಾಗ ಹಾಕೊಳ್ಳೋಕೆ ಹಂಗೆ ಇಷ್ಟ ಆಗಿರೋದ್ರಿಂದ ನನಗೆ ತೊಗೊತೀನಿ. ಇದಕ್ಕೆ ಟಿ ಶರ್ಟ್ ಯಾವ್ದು ಮ್ಯಾಚ್ ಮಾಡಿದೆ ಅಂದರೆ ಇದು. ನಾನು ಟಿ ಶರ್ಟು ಕೂಡ ಅಷ್ಟೇ ಒಂದು ಸೈಜ್ ದೊಡ್ಡದೇ ತೊಗೊತೀನಿ, ನನಗೆ ಲೂಸಾಗಿ ಹಾಕ್ಕೊಂಡ್ರೇ ಇಷ್ಟ ಆಗೋದು ಮನೇಲಿದ್ದಾಗ. ಸೊ ಹೊರಗಡೆ ಹೋದಾಗ ಓಕೆ ಕರೆಕ್ಟ್ ಫಿಟ್ ಆಗಿರಬೇಕು, ಬಟ್ ಮನೇಲಿದ್ದಾಗ ನನಗೆ ಲೂಸ್ ಫಿಟ್ ಇಷ್ಟ ಆಗುತ್ತೆ. ಸೊ ನಾನು ಅದಕ್ಕೆ ಮ್ಯಾಚ್ ಮಾಡಿ ತೊಗೊಂಡಿದ್ದು. ನೀವು ಮ್ಯಾಚ್ ಮಾಡಿ ತೊಗೊಬೇಕು. ಸೊ ಎರಡು ಯಾವ ಥರ ನಿಮಗೆ ಸಿಮಿಲರಾಗಿ ಅನಿಸುತ್ತೆ ಆ ಥರ ತೊಗೊಂಡು ಈ ರೀತಿ ಮ್ಯಾಚ್ ಮಾಡಿ ಹಾಕ್ಕೊಳ್ಳೋದು. ನಾನು ನೈಟ್ ವೇರ್ಸ್ ಹಂಗೆ ಕೇಳ್ತಾ ಇರ್ತೀರ, ನಾನು ನೈಟ್ ವೇರ್ಸ್ ಒಂದೇ ಕಡೆ ತೊಗೊಳ್ಳಲ್ಲ. ಮಿಂತ್ರಲ್ಲಿ ತೊಗೋತೀನಿ, ಅಜಿಯೋಲ್ಲಿ ತೊಗೊತೀನಿ, M&Sಲ್ಲಿ ತೊಗೊತೀನಿ, ಮಾರ್ಕ್ಸ್ ಆ್ಯಂಡ್ ಸ್ಪೆನ್ಸರಲ್ಲಿ, H&Mಲ್ಲೂ ತೊಗೊತೀನಿ. ಸೊ ಎಲ್ಲ ಕಡೆ ತೊಗೊತೀನಿ ಅಂತ ಹೇಳ್ಬೋದು. ಸೊ ಇವಾಗ ಇದು ಹಾಕ್ಕೊಂಡಿರೋದು H&Mದು. ಸೊ ಹಂಗೆ ಯಾವ್ದು ಇಷ್ಟ ಆಗುತ್ತೆ ನನಗೆ ಅದು ತೊಗೋತಾ ಇರೋದು. ಇದೆ ಅಂತ ಹೇಳಕ್ಕೆ ಬರಲ್ಲ, ಒಂದೇ ಕಡೆ ತೊಗೊತೀನಿ ಅಂತ. ಸೊ ನೆಕ್ಸ್ಟು ಡ್ರೆಸ್ ಇದು. ಸೊ ಇದನ್ನು ಹಾಕಿ ನೋಡಿಲ್ಲ ನಾನು, ನಂಗೆ ಇಷ್ಟ ಆಯಿತು ತೊಗೊಂಡೆ. ಬಟ್ ನೋಡೋಣ, ಹಾಕಿ ನೋಡಿ ನಂಗೆ ಪರ್ಫೆಕ್ಟಾಗಿದ್ದರೆ ಇಟ್ಕೊತೀನಿ, ಇಲ್ಲಾಂದರೆ ಎಕ್ಸ್ಚೇಂಜ್ ಮಾಡಿ ಬೇರೆ ಯಾವುದಾದ್ರು ತೊಗೊತೀನಿ. ಸೊ ಈ ರೀತಿ ಡಿಫ್ರೆಂಟಾಗಿ ಅನ್ನಿಸ್ತು ನನಗೆ. ಇದು ಮುಂದೆ ಇರೋದು ಇದೆಲ್ಲ ಇದ್ದಿದ್ರಲ್ಲಿ ನನಗೆ ಸಖತ್ ಇಷ್ಟ ಆಯಿತು. ಎಷ್ಟೊಂದು ವೆರೈಟೀಸ್ ಇದೆ ನಿಮಗೆ, ಬಟ್ ಏನಕ್ಕೆ ಗೊತ್ತಿಲ್ಲ, ಇದು ನಂಗೆ ತುಂಬ ಇಷ್ಟ ಆಯಿತು. ಚಂದುಗೆ ಏನು ಅಷ್ಟೊಂದು ಇಷ್ಟ ಆಗಿರಲಿಲ್ಲ ಇದು, ಬಟ್ ಆಮೇಲೆ ಇದು ನೋಡಿದ್ಮೇಲೆ ಓಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದರು. ಸೊ ಇದಕ್ಕೆ ನಾವು ಸ್ವಲ್ಪ ಆಕ್ಸೆಸರೀಸ್ ಎಲ್ಲ ಹಾಕೊಂಡಾಗ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಟೋಟಲ್ 3 ಸೆಟ್ ತೊಗೊಂಡಿದ್ದೀನಿ ನೈಟ್ ವೇರ್ಸು. ಚಂದ ಯಾಕೆ ಅಷ್ಟೊಂದು ಅಂದರು, ಹೆಂಗೂ ಡೈಲಿ ಹಾಕೊತೀನಲ್ಲ ಅಂದ್ಬಿಟ್ಟು ತೊಗೊಂಡೆ. ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನಾನು ಲಾಸ್ಟ್ ಟೈಮೆಲ್ಲ ಫಸ್ಟ್ ಒಂದು ಸ್ವಲ್ಪ ತೊಗೊಂಡಿದ್ದೆ, ಇಲ್ಲಿ ಓಪನ್ ಇರೋ ತೊಗೊಂಡಿದ್ದೆ, ಯಾಕೋ ಅದು ಇವಾಗ ಇಷ್ಟ ಆಗ್ತಿಲ್ಲ, ಅದಕ್ಕೆ ಅದು ತೊಗೊಳ್ಳಿಲ್ಲ. ಹಾಗೆ ಇದು ಇರೋದು. ಇದಕ್ಕೆ ಟಿ ಶರ್ಟ್ ಕೂಡ ಅಷ್ಟೇ, ನಾನು ಸಪ್ರೇಟು ಸೆಟ್ ಬರೋಲ್ಲ, ಸೆಟ್ ಇರೋದು ನಿಮಗೆ ಸಿಗುತ್ತೆ. ಅದು ಕೂಡ ನಿಮಗೆ 600ಅಲ್ಲಿ ಸೆಟ್ ಇರೋದು ಕೂಡ ಸಿಗುತ್ತೆ, ಬಟ್ ನಂಗೆ ಅದು ಅಷ್ಟೊಂದು ಇಷ್ಟ ಇಲ್ಲ, ಅದಕ್ಕೆ ನಾನು ಈ ಥರ ತೊಗೊತೀನಿ ಸಪ್ರೇಟು. ನಾನು ಅವಾಗಲೇ ಹೇಳಿದಾಗ ನೀವು ಇದನ್ನು ಹೊರಗಡೆ ಕೂಡ ಹಾಕೊಂಡು ಹೋಗ್ಬೋದು, ಬಟ್ ನಿಮ್ಮ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು ಮತ್ತು ನಾನು ಹೇಳೋದೇನೆಂದರೆ ನೈಟ್ ವೇರ್ಸು ಅಥವಾ ಮನೇಲಿ ನೀವು ಹಾಕ್ಕೊಳ್ಳೋದಕ್ಕೆ ತೊಗೊಂಡಾಗ ಸ್ವಲ್ಪ ನಿಮಗೆ ಟೈಟಾಗಿರೋದಕ್ಕಿಂತ ಈ ಥರ ಲೂಸ್ ಹಾಕ್ಕೊಂಡ್ರೆ ನಿಮಗೂ ಕೂಡ ಆರಾಮಾಗಿರ್ಬೋದು. ನಾನಂತೂ ತುಂಬ ಓವರ್ ಸೈಜ್ದ ಇಷ್ಟಪಡ್ತೀನಿ ನಾನು ಮನೇಲಿದ್ದಾಗ ಹಾಕೊಳ್ಳೋಕ್ಕೆ. ಮತ್ತು ನೆಕ್ಸ್ಟ್ ಇನ್ನೊಂದು ಸೆಟ್ಟು ಚಂದ್ರು. ಇದು ಆಲ್ಮೋಸ್ಟ್ ಎರಡು ಒಂದೇ ಥರ ಅಂತಿದ್ರು, ಬಟ್ ನಾನು ಇಲ್ಲಿ ಬಿಡಿ ಅದು ಸ್ವಲ್ಪ ಲೈಟ್ ಕಲರು, ಇದು ಸ್ವಲ್ಪ ಬ್ರೈಟ್ ಆಗಿದೆ ಅಂತ ತೊಗೊಂಡೆ. ಇದು ಈ ಥರದ್ದು. ಸೊ ಇದು ಕೂಡ ಅಷ್ಟೇ, ಎಲ್ಲ ನನಗೆ ಏನಂದರೆ ಈ ಥರ ಬ್ಯಾಗಿ ಥರ ಇದ್ದರೆ ಇಷ್ಟ ಆಗುತ್ತೆ, ಪ್ಯಾಂಟ್ಸ್ ಆಗ್ಬೋದು ಎಲ್ಲ. ಆಯಿತು. ಸೊ ಅದು ವಿ ನೆಕ್ಕು, ಇದು ರೌಂಡ್ ನೆಕ್ಕು. ನೆಕ್ಸ್ಟ್ ಇದು ಈಗ ಚಂದು ನಾನು ಈ ಥರದ್ದು ಸ್ಕರ್ಟಲ್ಲಿ ಡಿಸ್ಪ್ಲೇಗೆ ಹಾಕಿದ್ರು, ನಾನು ತೋರಿಸ್ತೀನಿ. ಇದಕ್ಕೆ ಈ ಟಾಪು ಆಯಿತಾ, ಸಪ್ರೇಟು. ಇದು ಬಂದು 600 ರೂಪೀಸು, ಬಟ್ ನನಗೆ ತುಂಬ ಇಷ್ಟ ಆಯಿತು. ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡೇ ಅಂತ ಅನ್ನಿಸ್ತು, ಬಟ್ ಇಷ್ಟ ಆಯಿತು ನನಗೆ ಇದು, ಅದಕ್ಕೆ ತೊಗೊಂಡೆ. ಇನ್ನೂ ಹಾಕಿ ನೋಡಿಲ್ಲ, ಹಾಕಿ ನೋಡಬೇಕು. ನಾವಾಗಲೇ ಹೇಳಿದಾಗ ನಂಗೆ ಅಲ್ಲಿ ಚಾನ್ಸ್ ಸಿಗಲಿಲ್ಲ ಹಾಕಿ ನೋಡೋಕ್ಕೆ. ಸೊ ಹಾಕಿ ನೋಡಬೇಕು ಇದನ್ನು. ನೆಕ್ಸ್ಟು ಇದಕ್ಕೆ ನಾನು ಇದನ್ನು ಮ್ಯಾಚ್ ಮಾಡಿ ತೊಗೊಂಡೆ, ಬಟ್ ಅವರೊಂದು ಸ್ಕರ್ಟ್ ಹಾಕಿದ್ರು. ಸ್ಕರ್ಟ್ ಕೂಡ ತುಂಬ ಚೆನ್ನಾಗಿತ್ತು, ಬಟ್ ನನಗೆ ಸ್ಕರ್ಟ್ಗಿಂತ ಇದು ತುಂಬ ಇಷ್ಟ ಆಯಿತು, ಅದಕ್ಕೆ ನಾನು ಇದನ್ನು ಮ್ಯಾಚ್ ಮಾಡಿದೆ. ಸೊ ಇದು ಪ್ಯಾಂಟ್, ಇದು ಹಾಕಿ ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ. ಸೊ ಅದು ಎಲ್ಲ ಆಲ್ಮೋಸ್ಟ್ ನಿಮಗೆ ನೈಟ್ ವೇರ್ಸು ಎಲ್ಲ ಅಷ್ಟೇ 1000 ರೂಪೀಸ್ ಆಗುತ್ತೆ ಸೆಟ್ ತೊಗೊಂಡ್ರೆ ನಿಮಗೆ. ಸೊ ಇದು 800, 799 ಹಂಗೆ ಬರುತ್ತೆ. ಚಂದದ್ದು ಟಿ ಶರ್ಟ್ಸ್ ಎಲ್ಲ ಆಲ್ಮೋಸ್ಟ್ ಅಂಡರ್ 500 ರೂಪೀಸು. ಪ್ಯಾಂಟ್ ಸ್ವಲ್ಪ ಜಾಸ್ತಿ, ಅದು 900 ಪ್ಯಾಂಟು. ನಾವಾಗಲೇ ಹೇಳಿದಾಗ ಅಂಡರ್ 1000 ರೂಪೀಸಲ್ಲಿ ನಿಮಗೆಲ್ಲ ಸಿಗುತ್ತೆ. ಸೊ ಇದು ನೋಡೋಣ, ಹಾಕಿ ನೋಡ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಇದೆರಡು ಇದನ್ನು ಫೇವ್ರೇಟು ಅದೇ ಹೇಳಿದ್ನಲ್ಲ, ಇನ್ನೂ ಹಾಕಿ ನೋಡಿಲ್ಲ. ಆಮೇಲೆ ಓವರ್ ಸೈಜ್ ಟಿ ಶರ್ಟ್ಸ್ ನಾನು ಶಾಪಿಂಗ್ ಹೋದ್ಮೇಲೆ ಅದು H&M ಆಗಲಿ, M&S ಆಗಲಿ, ಝಾರಾ ಆಗಲಿ, ಎಲ್ಲರೂ ಆಗಲಿ ಓವರ್ ಸೈಜ್ ಟಿ ಶರ್ಟ್ಸ್ ತೊಗೊಳ್ದೆ ಬರೋದಿಲ್ಲ. ನಂಗೆ ತುಂಬ ಇಷ್ಟ ಓವರ್ ಸೈಜ್ ಟಿ ಶರ್ಟ್ಸ್ ಅಂದರೆ. ಸೊ ಇದು ಫಸ್ಟ್ ಇದೆಲ್ಲ ನಿಮಗೆ 299 ರೂಪೀಸಿಗೆ ಸಿಗುತ್ತೆ. ಫಸ್ಟ್ ಇದು ಯೆಲ್ಲೋ ಕಲರ್, ಇದೆಲ್ಲ ನಾನು ಆಲ್ಮೋಸ್ಟ್ ಡೈಲಿ ವೇರ್ಗೆ ಒಂದೊಂದು 2-3 ಸರಿ ಹೊರಗಡೆ ಹಾಕ್ಕೊತೀನಿ, ಆಮೇಲೆ ಮನೇಲಿ ಹಾಕ್ಕೊಂಡು ಯೂಸ್ ಮಾಡ್ತೀನಿ, ಆ ಥರ ನಾನು. ಸೊ ನೆಕ್ಸ್ಟ್ ಇದು ಸೈಜ್ ಸಿಗಲಿಲ್ಲ ನಂದು. ಇದು ಬಂದು ಇದು ನನಗೆ ಸೈಜ್ ಸಿಗಲಿಲ್ಲ. ಇದು M ತೊಗೊಬೇಕಾಯ್ತು, ಯಾಕೆಂದರೆ S ಇರಲಿಲ್ಲ. ನನಗೆ ತುಂಬ ಇಷ್ಟ ಆಗ್ಬಿಟ್ಟು ಕಲರು. ಏನು ಮಾಡಿ ಅಂದಾಗ ಅಯ್ಯೋ ಮನೆಗೆ ಹಾಕ್ಕೊಳ್ಳೋಣ ಅಟ್ಲೀಸ್ಟ್ ಅಂದ್ಬಿಟ್ಟು
ತೊಗೊಂಡೆ. ಬ್ಯಾಕ್ ಸೈಡ್ ಈ ರೀತಿ ಆಗುತ್ತೆ. ಇದು ಈ ಟಿ ಶರ್ಟ್ಸ್ ಜೂಡಿಯೋಲೆಲ್ಲ ಬ್ಯಾಕ್ ಸೈಡ್ ತುಂಬ ಡಿಸೈನು, ಫ್ರಂಟ್ ಫುಲ್ ಪ್ಲೇನ್ ಇರುತ್ತೆ. ಸೊ ಈ ರೀತಿ. ಸೊ ಇಷ್ಟು ಇದೆಲ್ಲ ವಾಶ್ ಮಾಡಿದ್ಮೇಲೆ ನಾನು ಏನಂದರೆ ಒಂದು ವಾಶ್ ಮಾಡಿದ್ಮೇಲೆ ಸ್ವಲ್ಪ ಇದೆಲ್ಲ ಶ್ರಿಂಕ್ ಆಗೋದು ಅದೆಲ್ಲ ಕಾಮನು ಜೂಡಿಯೋಲಿ. ನಾನು ವಾಶ್ ಮಾಡಿದ್ಮೇಲೂ ಹಿಂಗೆ ಇರುತ್ತೆ ಅಂತ ಹೇಳಕ್ಕೆ ಬರಲ್ಲ, ಯಾಕೆ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ನೆಕ್ಸ್ಟು ಈ ಥರ ವೈಪ್ಸ್ ನಿಮಗೆ 29 ರುಪೀಸಿಗೆ ಸಿಗುತ್ತೆ. ಸೊ ಇದು ನಾನು ಎಲ್ಲರೂ ಹೊರಗಡೆ ಹೋದಾಗ ಚಿಕ್ಕದಾಗಿರುತ್ತಲ್ಲ, ಸೊ ಇಟ್ಕೊಂಡು ಹೋಗೋಕ್ಕೆ ಮತ್ತು ನಂಗೆ ಇಷ್ಟ ಆಗುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ ವೈಪ್ಸು. ಜೂಡಿಯೋಗೆ ಹೋದರೆ ವೈಪ್ಸ್ ತೊಗೊಳೋದು ಮರಿಬೇಡಿ. ಇದು ಚಂದದು, ಅವ್ರದ್ದು ಕೂಡ 49 ರುಪೀಸು. ಸೊ ಇದು ಮೇಕಪ್ ರಿಮೂವರ್ ಪ್ಯಾಡ್ಸ್ ಅಂತೆ. ಸೊ ಇದು ಎಷ್ಟು 79. ನೋಡೋಣ, ಟ್ರೈ ಮಾಡಬೇಕು ಹೆಂಗೆ ವರ್ಕ್ ಆಗುತ್ತೆ ಅಂತ. ಈ ಥರದ್ದೆಲ್ಲ ಹೇಳಿದ್ನಲ್ಲ ಆಗಲೇ, ಆಕ್ಸೆಸರೀಸು, ಮೇಕಪ್, ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ನಿಮಗೆ ತುಂಬ ವೆರೈಟೀಸ್ ಸಿಗುತ್ತೆ. ಹಾಗೆ ಒಂದು ನೇಲ್ ಪಾಲಿಶ್ ಕೂಡ ತೊಗೊಂಡು ಬಂದೆ. ಫಸ್ಟ್ ಟೈಮ್ ಜೂಡಿಯೋಲಿ ನೇಲ್ ಪಾಲಿಶ್ ತೊಗೊಂಡಿರೋದು ನಾನು. ಇಲ್ಲಾಂದರೆ ನಾನು ನೈಕಾ ಮತ್ತು ಅದು ಬಿಟ್ಟರೆ ಲ್ಯಾಕ್ಮಿ, ಫೇಸಸ್ ಕೆನಡಾ, H&M ಎಲ್ಲ ಯೂಸ್ ಮಾಡ್ತಿದ್ದೆ. ಫಸ್ಟ್ ಟೈಮು ಜೂಡಿಯೋಲಿ ತೊಗೊಂಡು ಬಂದಿದ್ದೀನಿ. ಎಲ್ಲರೂ ತುಂಬ ಜನ ತೊಗೊತಾ ಇದ್ರು, ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಅದಕ್ಕೆ ತೊಗೊಂಡು ಬಂದಿದ್ದೀನಿ. ಮತ್ತು ನನ್ನ ಹತ್ರ ಈ ಥರ ಶೇಡ್ ಇರಲಿಲ್ಲ, ಸೊ ಟ್ರೈ ಮಾಡೋಣ ಅಂತ. ನೋಡೋಣ, ಇವತ್ತು ಚೇಂಜ್ ಮಾಡಿಬಿಟ್ಟು ಹಾಕಿ ನೋಡ್ತೀನಿ ಹೆಂಗೆ ಬರುತ್ತೆ ಅಂತ. ಇದು ಪ್ರೈಸು ಇವಾಗಲೇ ಏನಲ್ಲ, ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ ಕಡಿಮೆನೇ, 80 ರುಪೀಸ್, 79 ರುಪೀಸ್. ಸೊ ಇಷ್ಟು ನನ್ನ ಜೂಡಿಯೋಲಿ ಶಾಪಿಂಗ್ ಮಾಡಿದ್ದು. ಹೇಗೆ ಅನ್ನಿಸ್ತು, ನಿಮಗೆ ಯಾವ್ದು ಇಷ್ಟ ಆಯಿತು ಕಮೆಂಟ್ ಮಾಡಿ ಹೇಳಿ. ನೀವೇನಾದರೂ ವೆಕೇಷನ್ ಹೋಗ್ತಿದ್ರೆ, ವೆಕೇಷನ್ಗೆ ಹೋದಾಗ ನಮಗೆ ಬಟ್ಟೆಗಳು ಬೇಕು, ತುಂಬ ಬಟ್ಟೆಗಳು ಬೇಕು ಅಂತ ಅನ್ನಿಸ್ದಾಗ ಎಲ್ಲ ಹೋಗಿ ಆರಾಮಾಗಿ ತೊಗೋಬೋದು. ಮತ್ತು ಫುಟ್ವೇರು ಅಷ್ಟೇ, ನಿಮಗೆ ತುಂಬ ವೆರೈಟೀಸ್ ಸಿಗುತ್ತೆ. ನನ್ನ ಹತ್ರ ಫುಟ್ವೇರ್ ಆಲ್ರೆಡಿ ತುಂಬ ಇದೆಯಲ್ಲ, ಅದಕ್ಕೆ ನಾನು ತೊಗೊಂಬರಲಿಲ್ಲ. ಸೊ ಫುಟ್ವೇರ್ ನಿಮಗೆ ತುಂಬ ವೆರೈಟೀಸ್ ಸಿಗುತ್ತೆ. ಹೀಲ್ಸ್ ಆಗಿರ್ಬೋದು, ಫ್ಲ್ಯಾಟ್ಸ್ ಆಗಿರ್ಬೋದು, ಆ ಥರದ್ದೆಲ್ಲ ನಿಮಗೆ ತುಂಬ ವೆರೈಟೀಸ್ ಸಿಗುತ್ತೆ. ಸೊ ನೋಡಿ ಫ್ಲ್ಯಾಟ್ಸಲ್ಲಂತೂ ತುಂಬ ವೆರೈಟೀಸ್ ಇದೆ. ಯಾರು ಫ್ಲ್ಯಾಟ್ಸ್ ಯೂಸ್ ಮಾಡ್ತೀರಾ ಅವ್ರಿಗೆಲ್ಲ. ಸೊ ಇವತ್ತಿನ ವೀಡಿಯೋ ಅಷ್ಟೇ. ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಶಾಪಿಂಗ್ ವೀಡಿಯೋ ತುಂಬ ಜನ ಕೇಳ್ತಾ ಇದ್ರಿ, ರಮ್ಯ ಆವಾಗ ಶಾಪಿಂಗ್ ವೀಡಿಯೋಸ್ ಎಷ್ಟು ಮಾಡ್ತಾಯಿದ್ರಿ, ಇವಾಗ ಮಾಡ್ತಾನೆ ಇಲ್ಲ ಅಂತ. ಸೊ ನನಗೆ ಅದು ಏನಂದರೆ ನನಗೆ ಕರೆಕ್ಟಾಗಿ ಅನ್ನಿಸ್ಬೇಕು, ಶಾಪಿಂಗ್ ವೀಡಿಯೋ ಮಾಡಬೇಕು ಅಂದಾಗ ನಿಮಗೂ ಕೂಡ ಹೆಲ್ಪ್ ಆಗಬೇಕು. ಸೊ ಅದಕ್ಕೆ ನಾನು ಏನಾದರೂ ಸ್ಟ್ರೀಟ್ ಶಾಪಿಂಗ್ ಇಲ್ಲ ಈ ಥರದ್ದು ಅಷ್ಟೇ ನಾನು ಇವಾಗ ಸದ್ಯಕ್ಕೆ ತೋರಿಸ್ತಾ ಇರೋದು. ಸೊ ಇದು ಕೂಡ ನನಗೆ ಚೆನ್ನಾಗಿ ಅನ್ನಿಸ್ತು ಮಾಡಬೇಕಂತ. ಸೊ ಅದಕ್ಕೆ ತೋರಿಸಿದ್ದೀನಿ. ನಾನು ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.